ದಿನ ಈ ಒಂದು ಬಸ್ ಸ್ಟಾಪ್ನ ದುಸ್ಥಿತಿಯ ಬಗ್ಗೆ ಮಾತನಾಡೋದಕ್ಕೆ ಕೆಲವೊಂದಷ್ಟು ಸಾರ್ವಜನಿಕರು ಇರುವಂಥದ್ದು ಮತ್ತು ಪ್ರಯಾಣಿಕರು ಇರುವಂಥದ್ದು ಅವ್ರನ್ನೂ ಕೂಡ ಕೇಳ್ತಾ ಹೋಗೋಣ. ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವ್ರು ಏನು ಹೇಳ್ತಾರೆ ಏನು ಮಾತಾಡ್ತಾ ಹೋಗೋಣ. ಮೇಡಮ್, ನಿಮ್ಮ ಹೆಸರು? ಮೇಡಮ್ ಮಾನ್ಸಿ ಅವರು ಇಲ್ಲಿ ಎಲ್ಲಿಗೆ ಹೋಗೋದು ಮ್ಯಾಮ್? ಇಲ್ಲಿಂದ ಹೆಬ್ಬಾಳಗೆ. ಇದೇ ಬಸ್ ಸ್ಟಾಪಲ್ಲಿ ಬಂದು ಕಾಯೋದು ಬಸ್ನ ಮ್ಯಾಮ್? ಈ ಬಸ್ ಸ್ಟಾಪಲ್ಲಿ ಒಂದು ಕೂರೋದಕ್ಕೆ ಆಸನಗಳ ವ್ಯವಸ್ಥೆ ಇಲ್ಲ, ಮತ್ತು ಕಂಪ್ಲೀಟಾಗಿ ಟಾಪ್ ಎಲ್ಲ ಕಿತ್ತೋಗಿದೆ, ಮೇಲ್ಚಾವಣಿ ಕಿತ್ತೋಗಿದೆ, ಮತ್ತು ಕಂಪ್ಲೀಟಾಗಿ ಇಲ್ಲಿ ನೋಡಿ ಇಲ್ಲೆಲ್ಲ ಗೂಡ್ಸ್ ಗಾಡಿಗಳು ಕಸದ ರಾಶಿ ತುಂಬಿದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಕಡೆ ಬಂದಿದ್ದಾಗಲಿ ಅಥವಾ ಇದನ್ನು ಸರಿ ಮಾಡೋ ಮುಂದಾಗಿದ್ದಂಥ ಏನಾದರೂ ಇದೆಯಾ? ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಾವು 8 ವರ್ಷ ಆಯಿತು ಇಲ್ಲಿ. ಅವತ್ತಿನಿಂದ ಇದೇ ಪರಿಸ್ಥಿತಿ ಇದೆ ಮ್ಯಾಮ್? ಹಾಂ, ಫಸ್ಟ್ ಇತ್ತು, ಏನು ಇವಾಗೆಲ್ಲ ಕಿತ್ತಾಕೋರೆ ಅಷ್ಟೇ. ಯಾವಾಗಿಂದ ಮ್ಯಾಮ್ ಹಿಂಗಾಗಿರೋದು? ಆಯಿತು, ಒಂದು 2 ತಿಂಗಳು 3 ತಿಂಗಳು ಆಯ್ತು, 4 ತಿಂಗಳು. ನಾನು ಇದೇ ರೋಡಲ್ಲಿ ಓಡಾಡ್ತಿದ್ದೀನಲ್ಲ ಮ್ಯಾಮ್, ಒಂದು 2 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿ ಇಲ್ಲ ಇತ್ತು, ಕಿತ್ಬಿಟ್ಟವ್ರು ಅಷ್ಟೇ. ಇದು ಎಷ್ಟು ಏನು ಹೇಳ್ತೀರಾ ನಮ್ಮ ಸರ್ಕಾರಕ್ಕೆ? ಇಂಥ ಒಳ್ಳೆ ಇದನ್ನು ಕೊಟ್ಬಿಟ್ಟಿದ್ದಾರೆ ನಿಮಗೆ. ಒಳ್ಳೇದು ಮಾಡಿಕೊಟ್ರೆ ನಮಗೂ ಸ್ವಲ್ಪ ಸಹಾಯ ಆಗುತ್ತೆ. ಮತ್ತು ಮಕ್ಕಳಿಗೆಲ್ಲ ಬಸ್ ಸ್ಟ್ಯಾಂಡ್ಗಿರೋ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅಲ್ಲಿ ಪೂರ್ತಿ ನೋಡಿ, ಅಲ್ಲಿ ಟಾಪ್ ಎಲ್ಲ ಕಿತ್ತೋಗಿದೆ, ಮಳೆ ಬಂದರೆ ನೀಟಾಗಿ ನೀರು ನಿಮ್ಮ ಮೇಲೆ ಬೀಳುತ್ತೆ. ಏನು ಹೇಳ್ತೀರಾ ನಮ್ಮ ಭೈರತಿ ಸುರೇಶ್ ಅವರಿಗೆ? ಅವ್ರಿಗೆ ಹೇಳ್ಬೇಕು, ಮಾಡೋಕ್ಕೆ ಸಹಾಯ ಮಾಡಬೇಕು ಅವರು. ಅವರಿಗೆ ನಾವು ಹೇಳಿದ್ರೆ ಕೇಳಲ್ಲ, ಅವ್ರಿಗೆ ಕಿವಿ ಕೇಳಲ್ವಂತೆ. ಅದಕ್ಕೆ ನೀವೇ ಹೇಳ್ಬಿಡಿ ಜೋರಾಗಿ. ಹೇಳಿ ಅವ್ರಿಗೆ ಏನು ಹೇಳ್ತೀರಾ ನಿಮ್ಮ ಮಿನಿಸ್ಟರ್ಗೆ? ನಮ್ಮ ಮಿನಿಸ್ಟರ್ಗೆ ಹೇಳ್ತೀನಿ, ನಮಗೊಂದೇ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ರೆ ನಮಗೊಂದು ಸಹಾಯ ಆಗುತ್ತೆ. ಮಕ್ಕಳಿಗೆಲ್ಲ ನಿಲ್ಲಕ್ಕೆ ಜಾಗ ಇರಲ್ಲ, ಮಳೆ ಬಂದರೆ ನಮ್ಮ ಮೇಲೆ ನೀರೆಲ್ಲ ಬೀಳುತ್ತೆ. ಥ್ಯಾಂಕ್ ಯು. ನಮ್ಮ ಹೆಸರು ಮಾನ್ಸಿ. ಮುಂದುವರೆದಂತೆ ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಇನ್ನು ಮುಂದುವರೆದಂಥ ವೀಕ್ಷಕರೇ, ನೀವು ನೋಡ್ತಾ ಹೋಗ್ಬೋದು, ಈ ಭಾಗದಲ್ಲಿ ಬಸ್ ಸ್ಟಾಪ್ ಇದೆ. ಇನ್ನು ಈ ಭಾಗದಲ್ಲಿ ನಾವು ನೋಡ್ತಾ ಹೋದರೆ ಬಸ್ಸನ್ನು ಎಲ್ಲಿ ನಿಲ್ಲಿಸ್ತಾರೆ ನೋಡಿ, ಮಧ್ಯ ರೋಡಲ್ಲಿ ನಿಲ್ಲಿಸುವಂಥದ್ದು. ಆ ಮಧ್ಯ ರೋಡಲ್ಲಿ ನಿಲ್ಲಿಸೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಸೇಫ್ಟಿ ಅನ್ನೋದು ಆ ಪ್ರಯಾಣಿಕರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಅಂತಹ ದರಿದ್ರ ಫುಟ್ಪಾತನ್ನು, ಅಂತಹ ದರಿದ್ರ ಒಂದು ಬಸ್ ಸ್ಟಾಪ್ ಇತ್ತು ಅಂದರೆ ಯಾರು ತಾನೇ ಬಸ್ ಸ್ಟಾಪಲ್ಲಿ ಕೂರೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ಹೌದಲ್ವಾ? ನೀವೇ ಒಮ್ಮೆ ಯೋಚನೆ ಮಾಡಿ. ಮ್ಯಾಮ್, ನಿಮ್ಮ ಹೆಸರು? ಗೀತಾ ಅಂತ. ಮೇಡಮ್, ಅಂಥ ಒಳ್ಳೆ ಬಸ್ ಸ್ಟಾಪನ್ನು ಕೊಟ್ಬಿಟ್ಟಿದ್ದಾರೆ ನಮ್ಮ ಭೈರತಿ ಸುರೇಶ್ ಅವರು. ಏನು ಹೇಳ್ತೀರಾ ಅಂಥವ್ರಿಗೆ? ಏನು ಹೇಳ್ಬೇಕು ಮೇಡಮ್, ಜನ ತಿಳ್ಕೊಳ್ಬೇಕು, ಕ್ಲೀನಾಗಿ ಇಕ್ಬೇಕು. ಎಷ್ಟು ಕ್ಲೀನಾಗಿ ಇಕ್ಬೇಕು ನೋಡ್ರಿ, ಅಷ್ಟೊಂದು ಗಲೀಜಾಗಿದೆ ಅಲ್ವಾ? ನಿಂತ್ಕೊಳಕ್ಕೂ ಆಗಲ್ಲ, ಅಲ್ಲಿ ಬಂದು ಬಸ್ ಸ್ಟಾಪಿಂದ ಇಳಿಯೋಕ್ಕೂ ಆಗಲ್ಲ. ಅಲ್ಲ, ಪೂರ್ತಿ ಎಲ್ಲ ಮೇಲ್ಚಾವಣಿ ಕಿತ್ತೋಗಿದೆ, ಟಾಪ್ ಎಲ್ಲ ಕಿತ್ತೋಗಿದೆ. ಮಾಡಬೇಕಲ್ವ ಮೇಡಮ್? ರಾಜಕೀಯದಲ್ಲಿರೋರು ಸ್ವಲ್ಪ ಇದ್ದು ಏನೈತೆ ಎಲ್ಲ ಮಾಡಬೇಕು. ಏನು ನೋಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅವರು. ಅವ್ರದ್ದು ಆಗ ಗಂಟನೇ ಎಲ್ಲ ಕೆಲಸ, ಆಮೇಲೆ ಏನಿಲ್ಲ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ, ಓಟ್ ಕೇಳಕ್ಕೆ ಮಾತ್ರ. ಈಗ ನೆಕ್ಸ್ಟ್ GBA ಎಲೆಕ್ಷನ್ ಇದೆಯಲ್ಲ, ಬಂದಾಗ ಓಟ್ ಕೇಳಕ್ಕೆ ಬಂದಾಗ ಏನು ಮಾಡ್ತೀರಾ ಅವರಿಗೆ? ಅವಾಗ ಏನು ಮಾಡಬೇಕು, ಏನು ಹೇಳಬೇಕು ಗೊತ್ತು ಮೇಡಮ್, ಅದೇ ಮಾಡಿ ಕಳಿಸ್ತೀವಿ. ಹೇಳ್ಬೇಡ್ದು ಬಾಯಲ್ಲಿ. ನಿಮ್ಮ ಹೆಸರು? ಗೀತಾ ಅಂತ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಇಂತಹ ದುಸ್ಥಿತಿಯಲ್ಲಿ ನಮ್ಮ ಪ್ರಯಾಣಿಕರು, ನಮ್ಮ ಸ್ಥಳೀಯರು ಇರುವಂಥದ್ದು ನಿಜಕ್ಕೂ ನಮ್ಮ ಸಾರಿಗೆ ಸಚಿವರಿಗೆ ಒಂದು ರೀತಿ ಶೇಮ್ ಆಗುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಅಂಥವರ ಒಂದು ದುಸ್ಥಿತಿಯನ್ನು, ಅಂತಹ ಒಬ್ಬ ಅಧಿಕಾರಿಯ ಬೇಜವಾಬ್ದಾರಿಯನ್ನು ತೋರಿಸೋಕ್ಕೆ ನನಗಂತೂ ಶೇಮ್ ಖಂಡಿತ ಆಗುತ್ತೆ. ಕ್ಯಾಮ್ರಾಮ್ಯಾನ್ ಯೋಗೇಶ್ ಜೊತೆ ವಿನೋದ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.